ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಮ್ಮ ಕರ್ನಾಟಕದಲ್ಲಿ ಒಂದು DJ ಹೈಬ್ರಿಡ್ ಕೋಕೋನಟ್ ಒಂದು ಕಂಪ್ನಿ ಇದೆ, DJ ಹೈಬ್ರಿಡ್ ಅಂತ. ಅದು ಎಲ್ಲ ನಮ್ಮ ಕರ್ನಾಟಕ, ಆಮೇಲೆ ತಮಿಳುನಾಡು, ಆಂಧ್ರ, ಹೀಗೆ ಸುಮಾರು ರಾಜ್ಯಗಳಿಗೆ ತೆಂಗಿನ ಸಸಿನ ಮಾರಾಟ ಮಾಡ್ತಾಯಿದೆ. ತುಂಬ ಕಾಸ್ಟ್ಲಿ, ಇವಾಗ ಒಂದು ಸಸಿಗೆ 720 ರೂಪಾಯಿ ಇದೆ. ಇದು ತುಂಬ ಮೋಸ. ನಾನು ಸುಮಾರು ಒಂದು 6 ವರ್ಷದ ಹಿಂದೆ ಒಂದು 272 ಸಸಿ ಹಾಕಿದ್ದೆ ನಾನು. ಇವಾಗ 6 ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಇನ್ನೂವರೆಗೂ ಕಾಯಿ ಬರ್ತಾಯಿಲ್ಲ. ಹೊಂಬಾಳೆ ಬರ್ತಾಯಿದೆ, ಹೊಂಬಾಳೆ ಬರುತ್ತೆ, ಕಾಯಿ ನಿಲ್ಲಲ್ಲ, ಹರಳೆಲ್ಲ ಉದುರೋಗುತ್ತೆ. ಹರಳು ಉದುರೋದ್ರ ಬಗ್ಗೆ ನಾನು ಸುಮಾರು ಟೆಸ್ಟಿಂಗ್ ಎಲ್ಲ ಮಾಡಿಸ್ತದೆ, ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ತದೆ, ವಾಟರ್ ಟೆಸ್ಟಿಂಗ್ ಮಾಡಿಸ್ತದೆ, ಎಲ್ಲನೂ ಕರೆಕ್ಟಾಗಿದೆ. ಇದು ಹೈಬ್ರಿಡೇಷನ್ ಫಾಲ್ಟಿಂದ ಹರಳು ನಿಲ್ತಾಯಿಲ್ಲ ಅಂತ ಕಂಡು ಬಂತು. ಅದಕ್ಕಾಗಿ ಇದು ಸಮಸ್ಯೆ ಅಂದರೆ ನನ್ನ ತೋಟದಲ್ಲಿ ಮಾತ್ರ ಆಗಿಲ್ಲ. DJ ಅವರು ಎಷ್ಟು ಸಸಿ ಮಾರಾಟ ಮಾಡಿದ್ದಾರೆ, ಅದರಲ್ಲಿ ಒಂದು ಸುಮಾರು ರೈತರು ನಾನು ಸಂಪರ್ಕಿಸಿ ಎಲ್ಲ ಮಾಹಿತಿ ಕೇಳ್ಕೊಳ್ಳಾಗಿ, ಈ DJ ಕಂಪ್ನಿಯಿಂದ ಖರೀದಿ ಮಾಡಿಕೊಂಡು ಯಾರು ಸಸಿ ತೊಗೊಂಡು ಯಾರು ಹಾಕಿದಾರಲ್ಲ, ಎಲ್ಲ ರೈತರಿಗೂ ಕೂಡ ಮೋಸ ಆಗಿದೆ. ಎಲ್ಲ ರೈತರು ಮೋಸ ಹೋಗಿದ್ದಾರೆ. ದಯವಿಟ್ಟು ಇನ್ನು ಮುಂದೆ ತೆಂಗು ಹಾಕಬೇಕನ್ನೋ ರೈತರು ಯಾರಾದರೂ ಇದ್ದರೆ ದಯವಿಟ್ಟು ನಾಟಿ ಸಸಿಗಳನ್ನು ಹಾಕಿ. ಎಲ್ರಿಗೂ ಆಸೆ ಇರುತ್ತೆ, ಬೇಗ ಫಲ ಬರುತ್ತೆ, 3 ವರ್ಷಕ್ಕೆಲ್ಲ ಕಾಯಿ ಬರುತ್ತೆ, ಎಳನೀರು ಬರುತ್ತೆ. ಆತುರಕ್ಕೆ ಬಿದ್ದರು ಹೈಬ್ರಿಡ್ ಸಸಿ ಯಾವುದೇ DJ ಅಂತಲ್ಲ, ಯಾವುದೇ ಹೈಬ್ರಿಡ್ ಹಾಕಿದ್ರೆ ಸ್ವಲ್ಪ ಕಷ್ಟನೇ. ಹೈಬ್ರಿಡ್ಗೆ ರೋಗ ಜಾಸ್ತಿ ವರ್ಷ ಬಾಳಿಕೆ ಬರಲ್ಲ, 10 ವರ್ಷ 15 ವರ್ಷ ಅಷ್ಟೇ. ನಾಟಿಗೆ ಮೇಂಟೆನ್ಸ್ ಸ್ವಲ್ಪ ಕಮ್ಮಿ ಆದರೆ ಏನು ತೊಂದರೆ ಇಲ್ಲ. ಈ ಹೈಬ್ರಿಡ್ಗೆ ತುಂಬ ಮೇಂಟೆನ್ಸ್ ಮಾಡಬೇಕು. ಅದಕ್ಕೆ ದಯವಿಟ್ಟು ನಮ್ಮ ರೈತರು ಈ DJ ಅನ್ನೋ ತಳಿನ ದಯವಿಟ್ಟು ಯಾರೂ ಹಾಕಕ್ಕೆ ಹೋಗಬೇಡಿ. ಇದು ಮೋಸ ಇದೆ. ಒಳ್ಳೆ ಕಾಸ್ಟ್ಲಿ ಇರೋ ಸಸಿ ಇದೆ, ಚೆನ್ನಾಗಿ ಬರುತ್ತೆ ಅಂತ ನಂಬ್ಕೊಂಡ್ರೆ ಹಾಕಿದ್ರೆ ಗೋವಿಂದ ಕತೆ. ಅವ್ರನ್ನ ಈ ಸಸಿ ಕೊಟ್ಟು DJ ಕಂಪ್ನಿಯವ್ರನ್ನ ಆಫೀಸಿಗೆ ನಾನು ಸುಮಾರು ಸಲ ಹೋಗಿ ಮೀಟಾಗಿ ಅದ್ರ ಬಗ್ಗೆ ಚರ್ಚಿಸಿ ಹೇಳಾಗಿ ಸುಮಾರು ಸಲ ಅವರು ಬಂದಿದ್ದಾರೆ ನಮ್ಮ ತೋಟಕ್ಕೆ. ಸುಮಾರು ಸಲ ಬಂದು ಎಲ್ಲ ನೋಡಿಕೊಂಡು ಅವರು ಕೂಡ ಸಾಯಿಲ್ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಆದರೆ ಇದು ಹೈಬ್ರಿಡೇಷನಲ್ಲಿ ಫಾಲ್ಟ್ ಇರೋದರಿಂದ ಇದು ಏನು ಮಾಡೋಕ್ಕಾಗಲ್ಲ. ಅವ್ರು ಸಸಿ ಕೊಟ್ಟು ಡೇವಿಡ್ ಲೋಬೋ ಅಂತ ಇದ್ದರು, ಚೇರ್ಮನ್ ಇದ್ದಾರೆ. ಅವ್ರಿಗೆ ಕೇಳಿದ್ರು ಕೂಡ ಅವರು ಇವಾಗ ಯಾವುದೇ ಜವಾಬ್ದಾರಿ ತೊಗೊತಾ ಇಲ್ಲ. ದಯವಿಟ್ಟು ರೈತರು ಫೇಸ್ಬುಕ್ಕಲ್ಲಿ ಬರೋ, ಯೂಟ್ಯೂಬಲ್ಲಿ ಬರೋ ವಿಡಿಯೋನ ನೋಡಿ, ಇದು DJ ಇದೆ, ಚೆನ್ನಾಗಿ ಬರುತ್ತೆ, ಎಲ್ಲ ಯಾವುದೋ ಒಂದು ಗೂಗಲಿರೋ ಫೋಟೋನ ಯಾವ ಫೋಟೋ ಹಾಕ್ಕೊಂಡು ಒಳ್ಳೆ ವಿಜೃಂಭಣೆಯಿಂದ ತೋರಿಸಿರ್ತಾರೆ. ಒಳ್ಳೆ ಕಾಯಿ ಚೆನ್ನಾಗಿ ಬರುತ್ತೆ, ಬೇಗ ಬರುತ್ತೆ, ಹಾಕಿ ಬಿಸಿಲಿಗೆ 45 ಟೆಂಪ್ರೇಚರ್ ಇದ್ದರೂ ಬರುತ್ತೆ, ಹಂಗೆ ಹಿಂಗೆ ಕತೆ ಕಟ್ಟಿ ಹೇಳಿರ್ತಾರೆ. ಅದನ್ನು ನಂಬ್ಕೊಂಡು ರೈತರು ಈ DJ ಸಸಿ ಹಾಕಿದ್ರೆ ಮೋಸನೇ. ದಯವಿಟ್ಟು ಇದು DJ ಸಸಿನ ಯಾವುದೇ ರೈತರು ದಯವಿಟ್ಟು ಹಾಕಬಾರ್ದು. ಸುಮಾರು 4 ಎಕರೆ ಇದೆ ನಾನು ಹಾಕಿರೋದು. 6 ವರ್ಷದಿಂದನೇ ಖರ್ಚು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಂದೇ ಒಂದು ಎಳನೀರು ಇಲ್ಲಿವರೆಗೂ ಸಿಗಲಿಲ್ಲ. ರೈತರು ನನ್ನೊಂದು ಸಲಹೆ, ರೈತರು ಆದಷ್ಟು ಇಳುವರಿ ಕಮ್ಮಿ ಆದರೂ ಪರವಾಗಿಲ್ಲ, 100 ಕಾಯಿ ಬಂದರೂ ಪರವಾಗಿಲ್ಲ, ದಯವಿಟ್ಟು DJನ ಟೋಟಲಿ ಹೈಬ್ರಿಡ್ನ ಹಾಕಕ್ಕೆ ಹೋಗಬೇಡಿ. DJದಲ್ಲೂ 100 ಅಲ್ಲ,
ಒಂದು ಸಿಂಗಲ್ ಕಾಯಿ ಬಂದಿಲ್ಲ 4 ಎಕರೆಗೆ. ದಯವಿಟ್ಟು ರೈತರು ಹಾಕಕ್ಕೆ ಹೋಗ್ಬಿಡಿ. ಓಕೆ, ಥ್ಯಾಂಕ್ ಯು.